ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್ ಟು ಆಲ್. ನನ್ನ ಹೆಸರು ಪ್ರವೀಣ್ ಅಂತ ಹೇಳಿ ಫಿಸಿಕ್ಸ್ ಲೆಕ್ಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಸೆಕೆಂಡ್ ಇಯರ್ ಕಾನ್ಸೆಪ್ಟ್ನ ಎಕ್ಸ್ಪ್ಲೇನ್ ಮಾಡುವಂತ ಡಿಸೈಡ್ ಮಾಡಿದ್ದೀನಿ. ಸೆಕೆಂಡ್ ಇಯರಲ್ಲಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್, ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ ಬಗ್ಗೆ ನಾವು ಡಿಸ್ಕಸ್ ಮಾಡುವ. ಈ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ ಚಾಪ್ಟರ್ಗೆ ಎಂಟರ್ ಆಗೋ ಮೊದಲು ನಮಗೆ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಮತ್ತು ಎಲೆಕ್ಟ್ರೋಡೈನಮಿಕ್ಸ್ ಬಗ್ಗೆ ಸ್ವಲ್ಪ ನಾಲೆಜ್ ಇರಬೇಕಾಗುತ್ತೆ. ಓಕೆ, ಸೊ ಸ್ಟ್ಯಾಟಿಕ್ ಅಂದರೆ ರೆಸ್ಟ್ ಕಂಡೀಷನ್ ಅಂತ ನಮ್ಗೆ ಗೊತ್ತಿದೆ. ಡೈನಮಿಕ್ಸ್ ಅಂದ್ರೇನು? ಮೋಷನ್. ಸೊ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂತ ಹೇಳಿದಾಗ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಇಸ್ ದಿ ಬ್ರಾಂಚ್ ಆಫ್ ಫಿಸಿಕ್ಸ್ ವಿಚ್ ಡೀಲ್ಸ್ ವಿತ್ ಸ್ಟಡಿ ಆಫ್ ಚಾರ್ಜಸ್ ಎಟ್ ರೆಸ್ಟ್ ಕಂಡೀಷನ್. ಸೊ ಯಾವುದೇ ಚಾರ್ಜಸ್ದು ಪ್ರಾಪರ್ಟೀಸ್ನ ನೀವು ರೆಸ್ಟ್ ಕಂಡೀಷನಲ್ಲಿ ಸ್ಟಡಿ ಮಾಡೋದಾದರೆ ಆ ಬ್ರ್ಯಾಂಚ್ನ ನಾವು ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂತ ಕರಿತೀವಿ. ಅದೇ ರೀತಿ ಎಲೆಕ್ಟ್ರೋಡೈನಮಿಕ್ಸ್ ಅಂತ ಹೇಳಿದಾಗ ಸ್ಟಡಿ ಆಫ್ ಚಾರ್ಜಸ್ ಓಕೆ ಇನ್ ಮೋಷನ್. ಸೊ ಈಗ ಈ ಕೇಸಲ್ಲಿ ಎಲೆಕ್ಟ್ರೋಡೈನಮಿಕ್ ಕಂಡೀಷನಲ್ಲಿ ಚಾರ್ಜಸ್ ಮೂವ್ ಆಗ್ತಾ ಇರ್ತದೆ. ಸೊ ಅದರದ್ದು ಪ್ರಾಪರ್ಟೀಸ್ನ ಸ್ಟಡಿ ಮಾಡೋದನ್ನ ನಾವು ಎಲೆಕ್ಟ್ರೋಡೈನಮಿಕ್ಸ್ ಅಂತ ಕರಿತೀವಿ. ಓಕೆ, ಸೊ ಈಗ ಈ ಚಾಪ್ಟ್ರಲ್ಲಿ ನಾವು ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಕಂಡೀಷನ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ಫಸ್ಟ್ ಚಾಪ್ಟರ್ in second PU, important chapter, that is electric charges and field. Electric charges and field. Okay, so electric charges andrenu? The property possessed by a material object which execute electric effect is called as electric charge. ಹಾಗಂದ್ರೆ ಏನರ್ಥ? ಈಗ ಯಾವುದೋ ಒಂದು ಆಬ್ಜೆಕ್ಟ್ ಇದೆ. ಫಾರ್ ಎಕ್ಸಾಂಪಲ್ ಈ ಪೆನ್ನ ನಾನು ಕನ್ಸಿಡರ್ ಮಾಡ್ತೀನಿ. ಸೊ ಈ ಪೆನ್ನ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಈ ಪೆನ್ನು ನಾನು ರಬ್ ಮಾಡ್ತೀನಿ, ಯಾವುದೋ ಒಂದು ಸಿಲ್ಕ್ ಕ್ಲಾತಿಗೆ ರಬ್ ಮಾಡ್ತೀನಿ. ಇದೊಂದು ಪ್ಲಾಸ್ಟಿಕ್ ಮೆಟೀರಿಯಲ್, ನಮಗೆಲ್ಲ ಗೊತ್ತಿದೆ. ಓಕೆ, ಸೊ ಈ ಮೆಟೀರಿಯಲ್ನ ನಾನು ಒಂದು ಸಿಲ್ಕ್ ಕ್ಲಾತಿಗೆ ರಬ್ ಮಾಡ್ತೀನಿ. ಫೈನ್. ಸೊ ಇದು ರಬ್ ಮಾಡಿದ ಮೇಲೆ ಈ ಪೆನ್ನನ್ನು ನಾನು ಪೇಪರ್ ಪೀಸಸ್, ಸ್ಮಾಲ್ ಟೈನಿ ಪೀಸಸ್ ಇರುತ್ತೆ. ಸೊ ಆ ಪೇಪರ್ ಪೀಸಸ್ ಹತ್ರ ತಗೊಂಡು ಹೋದಾಗ ಆ ಪೇಪರ್ ಪೀಸಸ್ನ ಈ ಪೆನ್ ಅಟ್ರ್ಯಾಕ್ಟ್ ಮಾಡ್ತದೆ. ಸೊ ನಾನು ಇದನ್ನ ರಬ್ ಮಾಡುವ ಮೊದಲು ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಈ ಪೆನ್ ತಗೊಳ್ತೀನಿ, ಈ ಪೆನ್ನ ಪೇಪರ್ ಪೀಸಸ್ ಹತ್ರ ಇಟ್ಟಾಗ ಯಾವುದೇ ಕಾರಣಕ್ಕೂ ಅದು ಏನು ಅಟ್ರ್ಯಾಕ್ಟ್ ಮಾಡ್ತಿದ್ದಿಲ್ಲ. ಬಟ್ ನಾನೇನು ಮಾಡಿದೆ, ಈ ಪೆನ್ನ, ಈ ಪ್ಲಾಸ್ಟಿಕ್ ಮೆಟೀರಿಯಲ್ನ ಒಂದು ಸಿಲ್ಕ್ ಕ್ಲಾತಿಗೆ ರಬ್ ಮಾಡಿದೆ. ರಬ್ ಮಾಡಿದ ಮೇಲೆ ಏನು ಮಾಡಿದೆ ಅಂತ ಹೇಳಿ, ಇದನ್ನ ಪೇಪರ್ ಪೀಸಸ್ ಹತ್ರ ಇಟ್ಟಾಗ ಪೇಪರ್ ಪೀಸಸ್ ಅಟ್ರಾಕ್ಟೆಡ್ ಬೈ ದಿಸ್ ಮೆಟೀರಿಯಲ್, ವಿಚ್ ಮೀನ್ಸ್ ಒಂದು ಹೊಸ ಪ್ರಾಪರ್ಟಿ ಈ ಮೆಟೀರಿಯಲಲ್ಲಿ ಆಕ್ಯುಪೈ ಆಯಿತು ಅಂತ ಹೇಳ್ಬೋದಲ್ವ. ಓಕೆ, ಆ ಪ್ರಾಪರ್ಟಿನೇ ನಾವು ಚಾರ್ಜ್ ಅಂತ ಕರಿತೀವಿ. ಓಕೆ, ಸೊ ಚಾರ್ಜ್ ಮೀನ್ಸ್ the property possessed by a material object which execute electric effect. What do you mean by charge then? Charge is the property possessed by a material object which executes electric effect, which execute electric effect. Okay, always we represent charge by Q. Fine. So charge is represented by Q. So generally, or we can indicate it as capital Q also. Generally for derivation and all, we prefer small q. Okay, charge is represented by small q. There is a unit for charge. That unit of charge is, SI unit of charge is coulomb. So now SI unit of charge now coulomb anta kariತೀವಿ. Okay, so coulomb is the unit, SI unit of charge. Okay, ಹಾಗಾದರೆ ಚಾರ್ಜ್ನ ಕ್ಯೂ ಅಂತ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಗೊತ್ತಾಗಿದೆ ನಮಗೆ. ಚಾರ್ಜ್ ಇಸ್ ದಿ ಪ್ರಾಪರ್ಟಿ ಪೊಸೆಸ್ಡ್ ಬೈ ಎ ಮೆಟೀರಿಯಲ್ ಆಬ್ಜೆಕ್ಟ್ ವಿಚ್ ಎಕ್ಸಿಕ್ಯೂಟ್ ಎಲೆಕ್ಟ್ರಿಕ್ ಇಫೆಕ್ಟ್ ಇನ್ ಇಟ್. ಸೊ ಇಷ್ಟು ಚಾರ್ಜ್ ಬಗ್ಗೆ. ಆ್ಯಕ್ಚುಲಿ ಈ ಚಾರ್ಜ್ನ ಯಾರು ಹಿಸ್ಟಾರಿಕಲಲ್ಲಿ
ಎಕ್ಸ್ಪ್ಲೇನ್ ಮಾಡಿದ್ದು ಯಾರು ಅಂತ ಹೇಳಿದ್ರೆ ಥೇಲ್ಸ್ ಅಂತ ಹೇಳಿರುವಂತಹ ಒಂದು ಸೈಂಟಿಸ್ಟ್ ಇದ್ದ. ಓಕೆ, ಅವನು ಗ್ರೀಕ್ ಸೈಂಟಿಸ್ಟ್. ಅವನೇನು ಮಾಡ್ದ ಅಂತ ಹೇಳಿದ್ರೆ ಆ್ಯಂಬರ್ ಅಂತ ಹೇಳಿದ್ರೆ ಫಾಸಿಲ್ ರೆಸಿನ್ ಅಂತ ಕರಿತೀವಿ ನಾವು ಅದನ್ನ, ಆ್ಯಂಬರ್. ಓಕೆ, ಶೈನಿ ಕಲರ್ ಒಂದು ಸ್ಟೋನ್ ಥರ ಇರ್ತದೆ. ಸೊ ಆ ಆ್ಯಂಬರ್ನ ಒಂದು ಫರ್ಗೆ ಏನು ಮಾಡ್ತಾನೆ ಅಂತ ಹೇಳಿದ್ರೆ ರಬ್ ಮಾಡ್ತಾನೆ ಅವನು. ಸೊ ಆ ಫರ್ಗೆ ರಬ್ ಮಾಡಿ ಟೈನಿ ಪಾರ್ಟಿಕಲ್ಸ್ ಹತ್ರ ಇದನ್ನ ತಗೊಂಡೋಗಿ ಇಟ್ಟಾಗ ಆ ಟೈನಿ ಪಾರ್ಟಿಕಲ್ಸ್ನ ಈ ಆ್ಯಂಬರ್ ಅಟ್ರ್ಯಾಕ್ಟ್ ಮಾಡಿಬಿಡ್ತು. ಸೊ ಹಾಗಾದರೆ ದಿ ಆ್ಯಂಬರ್ ಅಟ್ರಾಕ್ಟೆಡ್ ಟೈನಿ ಪಾರ್ಟಿಕಲ್ಸ್, ಓಕೆ, ಬೈ ಆಕ್ಯುಪೈಯಿಂಗ್ ಸರ್ಟನ್ ಕ್ಯಾರೆಕ್ಟರಿಸ್ಟಿಕ್ ಇನ್ ಇಟ್. ಸೊ ವಾಟ್ ಕೈಂಡ್ ಆಫ್ ಕ್ಯಾರೆಕ್ಟರಿಸ್ಟಿಕ್ ಇಟ್ occupied? So there we observe the charge property. After rubbing, that amber possess some property in it. That property is nothing but what? The charge. Ega, if there is no matter, then there is no charge. ಈಗ ಯಾವುದೇ ಒಂದು ಮ್ಯಾಟರ್ ಇಲ್ಲ ಅಂತ ಹೇಳಿದ ಮೇಲೆ ಅಲ್ಲಿ ಚಾರ್ಜೇ ಇರಲ್ಲ. ಸೊ ಆಲ್ವೇಸ್ ಇಫ್ ಯು ವಾಂಟ್ ಟು ಎಕ್ಸ್ಪ್ಲೇನ್ ಎ ಚಾರ್ಜ್, then there must be a matter. Fine, I hope you got the concept. Okay, so this is related to charge. This charge is indicated by Q, that we all know. Now side heading, write down properties of charges. Okay, so if I consider a charged particle and I am going to consider another charged particle, suppose if you consider both are same charges, same polarity charges, then in that particular case, if you move the same charges towards each other, then that two charges repel each other. So that's why I can say that like charges repel each other, and if you consider positive charge and negative charge, if you bring that two charges towards each other, then there we observe what? Attraction property. So I can say that like charges repel each other and unlike charges attract each other. So that is our first property of charge. Okay, so how I can say that there are two types of charges? So how I can analyze whether it is positive or negative? So that we discuss after completing this concept. Fine. Okay, so now look at here. First property is what? Like charges repel each other and unlike charges attract each other. Fine. Like charges repel each other, unlike charges attract each other. That is our first property. So second property, charge is quantized. Charge is what? Quantized. What exactly this quantized? This is also known as quantization of charge. Quantization of charge. ಏನಿದು ಕ್ವಾಂಟೈಸೇಷನ್ ಆಫ್ ಚಾರ್ಜ್ ಅಂದರೆ? ಆಲ್ ಫ್ರೀ ಚಾರ್ಜಸ್ ಆರ್ ಇಂಟೆಗ್ರಲ್ ಮಲ್ಟಿಪಲ್ ಆಫ್ ಬೇಸಿಕ್ ಯೂನಿಟ್ ಚಾರ್ಜ್. ಹಾಗಂದ್ರೆ ಏನರ್ಥ? ಈಗ ನಾವು ಬೇಸಿಕ್ ಯೂನಿಟ್ ಚಾರ್ಜ್ ಅಂದರೆ ಒಂದು ಆ್ಯಟಮ್ ಕನ್ಸಿಡರ್ ಮಾಡಿದಾಗ ಅದರಲ್ಲಿ ಪ್ರೋಟಾನ್ ಇರ್ತದೆ, ಅದರಲ್ಲಿ ನ್ಯೂಟ್ರಾನ್ ಇರ್ತದೆ, ಅದರಲ್ಲಿ ಎಲೆಕ್ಟ್ರಾನ್ ಇರ್ತದೆ. ನಮಗೆಲ್ಲ ಗೊತ್ತಿರೋ ವಿಷಯ ಏನು ಅಂತ ಹೇಳಿ? ಪ್ರೋಟಾನ್ ಪಾಸಿಟಿವ್ ಚಾರ್ಜ್, ನ್ಯೂಟ್ರಾನ್ ಅನ್ಚಾರ್ಜ್ಡ್ ಮತ್ತು ಎಲೆಕ್ಟ್ರಾನ್ ನೆಗೆಟಿವ್ಲಿ ಚಾರ್ಜ್ಡ್. ಸೊ ಅಲ್ಲಿ ಪಾಸಿಟಿವ್ ಚಾರ್ಜ್ ಪ್ರೋಟಾನ್ ಮತ್ತು ನೆಗೆಟಿವ್ ಚಾರ್ಜ್ ಎಲೆಕ್ಟ್ರಾನ್, ಅವೆರಡಕ್ಕೂ ಒಂದು ಚಾರ್ಜ್ ವ್ಯಾಲ್ಯೂ ಇದೆ. ಆ ಚಾರ್ಜ್ ವ್ಯಾಲ್ಯೂ ಯಾವಾಗಲೂ ಈಕ್ವಲ್ ಮತ್ತು ಅಪೋಸಿಟ್ ಆಗಿರ್ತದೆ. ಸೊ ಚಾರ್ಜ್ ಆಫ್ ಪ್ರೋಟಾನ್ ಅಥವಾ ಚಾರ್ಜ್ ಆಫ್ ಎಲೆಕ್ಟ್ರಾನ್ನ ನಾವು ಬೇಸಿಕ್ ಯೂನಿಟ್ ಚಾರ್ಜ್ ಅಂತ ಇಂಡಿಕೇಟ್ ಮಾಡ್ತೀವಿ. ಸೊ ನಮ್ಮ ಕ್ವಾಂಟೈಸೇಷನ್ ಆಫ್ ಚಾರ್ಜ್ ಏನು ಹೇಳ್ತದೆ?
ಕ್ವಾಂಟೈಸೇಷನ್ ಆಫ್ ಚಾರ್ಜ್ ಏನು ಹೇಳ್ತದೆ ಅಂತ ಹೇಳಿದ್ರೆ ಆಲ್ ಫ್ರೀ ಚಾರ್ಜಸ್, ಓಕೆ, ಸೊ ಎಲ್ಲ ಫ್ರೀ ಚಾರ್ಜಸ್ ಇಂಟೆಗ್ರಲ್ ಮಲ್ಟಿಪಲ್ ಆಫ್ ಬೇಸಿಕ್ ಯೂನಿಟ್ ಚಾರ್ಜ್ಗೆ ಈಕ್ವಲ್ ಆಗಿರ್ತದೆ. ಸೊ ಹಂಗಂದ್ರೆ ಏನರ್ಥ? ಐ ವಿಲ್ ರೈಟ್ ಹಿಯರ್, ಓಕೆ, all free charges are integral multiple of basic unit charge, which means I can write it as all free charges integral multiple of basic unit charge. ಅಂದರೆ ಚಾರ್ಜಸ್ ನಾನು ಕ್ಯೂ ಅಂತ ಬರೀತೀನಿ. ದಿಸ್ ಕ್ಯೂ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಎನ್ ಇಂಟು ಇ ಅಂತ ಬರಿಬೋದು. ಏನು ಅಂತ ಬರಿಬೋದು? ಎನ್ ಇಂಟು ಇ ಅಂತ ಬರಿಬೋದು. ಅಲ್ಲಿ ಎನ್ ಅಂದರೆ ಒಂದು ಇಂಟೀಜರ್. ಎನ್ ಈಸ್ ನಥಿಂಗ್ ಬಟ್ ವಾಟ್? ದಿಸ್ ಎನ್ ಇಂಡಿಕೇಟ್ಸ್ ಇಂಟೀಜರ್. ಹಾಗಾದರೆ ಪ್ಲಸ್ ಇ ಅಥವಾ ಮೈನಸ್ ಇ ಅಂದ್ರೇನು? ಪ್ಲಸ್ ಇ ಅಥವಾ ಮೈನಸ್ ಇ ಅಂದರೆ ಚಾರ್ಜ್ ಆಫ್ ಪ್ರೋಟಾನ್ ಅಥವಾ ಚಾರ್ಜ್ ಆಫ್ ಎಲೆಕ್ಟ್ರಾನ್ ಅಂತ ಅರ್ಥ. ಸೊ ದಿಸ್ ಪ್ಲಸ್ ಆರ್ ಮೈನಸ್ ಇ ರೆಪ್ರೆಸೆಂಟ್ಸ್ ಚಾರ್ಜ್ ಆಫ್ ಪ್ರೋಟಾನ್ ಆರ್ ಚಾರ್ಜ್ ಆಫ್ ಎಲೆಕ್ಟ್ರಾನ್. ಸೊ ದಿಸ್ ಇಸ್ ಅವರ್ ಸೆಕೆಂಡ್ ಬೇಸಿಕ್ ಪ್ರಾಪರ್ಟಿ ಆಫ್ ಚಾರ್ಜ್. ಸೊ ಚಾರ್ಜ್ ಈಸ್ ಕ್ವಾಂಟೈಸ್ಡ್. ಥರ್ಡ್ ಪಾಯಿಂಟಿಗೆ ಹೋಗುವ ನಮಗೆ additivity ಆಫ್ ಚಾರ್ಜ್. ಎಡಿಟಿವಿಟಿ ಆಫ್ ಚಾರ್ಜ್ ಆ ವರ್ಡೇ ಹೇಳ್ತಿದೆ ಅಲ್ವಾ, ಎಡಿಟಿವಿಟಿ, ಆ್ಯಡಿಂಗ್. ಓಕೆ, ಹಾಗಂದ್ರೆ ಏನರ್ಥ? ಸಪೋಸ್ ಇಫ್ ಐ ಕನ್ಸಿಡರ್ ಎ ಸಿಸ್ಟಮ್. ಸೊ ಒಂದು ಸಿಸ್ಟಮ್ ಇದೆ ಅಂತ ಕನ್ಸಿಡರ್ ಮಾಡುವ. ನಮಗೆ ಇದೊಂದು ಸಿಸ್ಟಮ್, ಓಕೆ. ಸೊ ಆ ಸಿಸ್ಟಮಲ್ಲಿ ಎನ್ ನಂಬರ್ ಆಫ್ ಚಾರ್ಜಸ್ ಇದೆ. ಆ ಚಾರ್ಜಸ್ ವ್ಯಾಲ್ಯೂನ ನಾನು Q1 Q2 ಅಪ್ ಟು Qn ವ್ಯಾಲ್ಯೂ ಇದೆ ಅಂತ ತಿಳ್ಕೊಳ್ಳುವ. ಅಲ್ಲಿ Q1 ಚಾರ್ಜ್ ಇದೆ, Q2 ಚಾರ್ಜ್ ಇದೆ, ಅದೇ ರೀತಿ Q3 Q4 Q5 ಅಪ್ ಟು Qn ಚಾರ್ಜಸ್ ಇದೆ. ಎಡಿಟಿವಿಟಿ ಆಫ್ ಚಾರ್ಜ್ ಏನು ಹೇಳ್ತದೆ ಅಂತ ಹೇಳಿದ್ರೆ ಟೋಟಲ್ ಚಾರ್ಜ್ ಇನ್ ಎ ಸಿಸ್ಟಮ್ ಈಸ್ ಈಕ್ವಲ್ ಟು ಆಲ್ಜಿಬ್ರಾಯಿಕ್ ಸಮ್ ಆಫ್ ಇಂಡಿವಿಜುವಲ್ ಚಾರ್ಜ್. ಏನು? ಟೋಟಲ್ ಚಾರ್ಜ್ ಇನ್ ಎ ಸಿಸ್ಟಮ್ ಈಸ್ ಈಕ್ವಲ್ ಟು ಆಲ್ಜಿಬ್ರಾಯಿಕ್ ಸಮ್ ಆಫ್ ಇಂಡಿವಿಜುವಲ್ ಚಾರ್ಜಸ್. ಹಾಗಂದ್ರೆ ಏನರ್ಥ ಈ ಕೇಸಲ್ಲಿ? ಸೊ ಟೋಟಲ್ ಚಾರ್ಜ್ ಇನ್ ಎ ಸಿಸ್ಟಮ್ನ ನಾನು ಕ್ಯೂ ಅಂತ ಬರೀತೀನಿ, ಓಕೆ, ಇಸ್ ಈಕ್ವಲ್ ಟು ಆಲ್ಜಿಬ್ರಾಯಿಕ್ ಸಮ್ ಆಫ್ ಅಂದರೆ ಆ್ಯಡಿಂಗ್ ದಿ ಇಂಡಿವಿಜುವಲ್ ಚಾರ್ಜಸ್ ಅಂತ ಅರ್ಥ. ಸೊ ಐ ಆಮ್ ಗೋಯಿಂಗ್ ಟು ಆ್ಯಡ್ ದಿಸ್ ಒನ್, ದೆನ್ Q1 ಪ್ಲಸ್ Q2 ಪ್ಲಸ್ ಅಪ್ ಟು ಪ್ಲಸ್ Qn. ಓಕೆ, ಸೊ ದಿಸ್ ಇಸ್ ಅವರ್ additivity of charge. In case of additivity of charge, total charge in a system is equal to algebraic sum of individual charges. ಓಕೆ ಅಲ್ವಾ? ಹಾಗಾದರೆ ನಮಗೆ ಫೋರ್ತ್ ಪಾಯಿಂಟಿಗೆ ಹೋಗುವ. ಸೊ ಫೋರ್ತ್ ಪಾಯಿಂಟ್, ಎ ಚಾರ್ಜ್ ಬಾಡಿ ಅಟ್ರಾಕ್ಟ್ಸ್ ಲೈಟರ್ ಅನ್ಚಾರ್ಜ್ಡ್ ಬಾಡೀಸ್. ಸೊ ಒಂದು ಹೆವಿ ಚಾರ್ಜ್ಡ್ ಬಾಡಿ ಇದೆ ಅಂತ ಹೇಳಿದ್ರೆ ಅದು ಲೈಟರ್ ಅನ್ಚಾರ್ಜ್ಡ್ ಬಾಡಿನ ಅಟ್ರ್ಯಾಕ್ಟ್ ಮಾಡ್ತದೆ. ನಾವು ಆಲ್ರೆಡಿ ಡಿಸ್ಕಸ್ ಮಾಡಾಯಿತು ಏನು ಅಂಥೇಳಿ. ಪೆನ್. ಇಫ್ ಯು ರಬ್ ದಟ್ ಪೆನ್, there is a property possessed by this pen, and this pen is going to attract that lighter tiny paper pieces. So ಹಾಗಾದರೆ ನಾನೇನು ಬರೀಬೋದು? ಫೋರ್ತ್ ಪಾಯಿಂಟ್, a charged body attracts lighter uncharged bodies. ಓಕೆ, ಸೊ ಫಿಫ್ತ್ ಪಾಯಿಂಟ್ ನಮಗೆ ಡಿಸ್ಕಸ್ ಮಾಡುವ. ಈಗ ಒಂದು ಚಾರ್ಜ್ ಪಾರ್ಟಿಕಲ್ ಮೂವ್ ಆಗ್ತಿದೆ ಅಂತ ಹೇಳಿದ್ರೆ, ಸಪೋಸ್ ಎ ಚಾರ್ಜ್ ಪಾರ್ಟಿಕಲ್ ಈಸ್ ಮೂವಿಂಗ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್, ದೆನ್ ದೇರ್ ಎಕ್ಸಿಕ್ಯೂಟ್ ಕರೆಂಟ್. Okay, if there execute current, due to this moving charges, there is the development of a magnetic field. ಒಂದು ಚಾರ್ಜ್ ಮೂವ್ ಆಗ್ತಾ ಇದ್ದರೆ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಡೆವಲಪ್ ಆಗುತ್ತೆ. ಸೊ ಮೂವಿಂಗ್ ಚಾರ್ಜಸ್ ಆಲ್ವೇಸ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್. ದಟ್ ಈಸ್ ಅವರ್ ಫಿಫ್ತ್ ಪಾಯಿಂಟ್. ಓಕೆ,
moving charges produces magnetic field. Okay, so if you want, then you can write sixth point also. Maximum charges accumulate at the sharp edge of a material object. So if I consider what an object, in this particular case, suppose if I consider a sharp peak here, so here the maximum charges accumulate. Okay, so this is also a property of charge, and we can say that charge in an isolated system remains constant. That is also a property. So there are several properties of charge, but you must study minimum these properties. Minimum 5 properties is enough. You must study that one. Okay, so this is related to properties of charges. Okay, now I am going to explain experiment to demonstrate there are two kinds of charges. So ಎರಡು ಚಾರ್ಜಸ್ ಇದೆ ಅಂತ ಎಕ್ಸ್ಪ್ಲೈನ್ ಮಾಡೋಕ್ಕೋಸ್ಕರ ಒಂದು ಎಕ್ಸ್ಪೆರಿಮೆಂಟ್ನ ಕನ್ಸಿಡರ್ ಮಾಡುವ. ಸೊ ಅದರಲ್ಲಿ ಎಕ್ಸ್ಪೆರಿಮೆಂಟ್ ನಂಬರ್ 1. ಓಕೆ, ಟು ಡೆಮಾನ್ಸ್ಟ್ರೇಟ್ ದೆರ್ ಆರ್ ಟೂ ಕೈಂಡ್ಸ್ ಆಫ್ ಚಾರ್ಜಸ್. ಸೊ ಫಾರ್ ದಿಸ್ ಎಕ್ಸ್ಪೆರಿಮೆಂಟ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ 2 ಸಿಲ್ಕ್ ಥ್ರೆಡ್, 2 ಗ್ಲಾಸ್ ರಾಡ್ ಆ್ಯಂಡ್ ಈಬೊನೈಟ್ ರಾಡ್. ಈಬೊನೈಟ್ ರಾಡ್ ಅಂದರೆ ಪ್ಲಾಸ್ಟಿಕ್ ರಾಡ್ ಅಂತ ಅರ್ಥ. ಓಕೆ, ಸೊ ಲುಕ್ ಎಟ್ ಹಿಯರ್, I am going to consider what? Silk thread. This is silk thread. Fine. So ಈಗ ಸಿಲ್ಕ್ ಥ್ರೆಡ್ನ ಹ್ಯಾಂಗ್ ಮಾಡಿದ್ದೀನಿ. ಈಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ಎ ಸಿಲ್ಕ್ ಕ್ಲಾತ್. ಒಂದು ಸಿಲ್ಕ್ ಕ್ಲಾತ್ ತಗೊಂಡೆ. ಆ ಸಿಲ್ಕ್ ಕ್ಲಾತಿಗೆ ಏನು ಮಾಡ್ತೀನಿ ಅಂತ ಹೇಳಿದ್ರೆ, 2 ಗ್ಲಾಸ್ ರಾಡ್ ನಾನು ರಬ್ ಮಾಡ್ತೀನಿ. ಸೈಮಲ್ಟೇನಿಯಸ್ ಆಗಿ ನಾನು ಆ 2 ಗ್ಲಾಸ್ ರಾಡ್ನ ಸಿಲ್ಕ್ ಕ್ಲಾತಿಗೆ ರಬ್ ಮಾಡ್ತೀನಿ. ವಿ ಆಲ್ ನೋ, ವೆನೆವರ್ ದಿ ಗ್ಲಾಸ್ ರಾಡ್ ಈಸ್ ರಬ್ಡ್ ವಿತ್ ಸಿಲ್ಕ್ ಕ್ಲಾತ್, ದೆನ್ ದೇರ್ is the occupation of charges on glass rod as well as silk cloth. So the glass rod occupies certain property. ಆ ಪ್ರಾಪರ್ಟಿನ ಏನು ಅಂತ ಕರಿತೀವಿ ನಾವು? ಚಾರ್ಜ್ ಅಂತ ಕರಿತೀವಿ. ಓಕೆ, ಸೊ ಐ ಆಮ್ ಗೋಯಿಂಗ್ ಟು ಚಾರ್ಜ್ ಎ ಗ್ಲಾಸ್ ರಾಡ್ ಬೈ ರಬ್ಬಿಂಗ್ ದ್ಯಾಟ್ ಗ್ಲಾಸ್ ರಾಡ್ ಟು ಸಿಲ್ಕ್ ಕ್ಲಾತ್. ಈಗ ಈ ಗ್ಲಾಸ್ ರಾಡ್ ಚಾರ್ಜ್ ಆಯಿತು. ಗ್ಲಾಸ್ ರಾಡ್ನ ಚಾರ್ಜ್ಡ್ ಗ್ಲಾಸ್ ರಾಡ್ನ ನಾನು ಇಲ್ಲಿ ಹ್ಯಾಂಗ್ ಮಾಡ್ತೀನಿ. ಫೈನ್. ಸೊ ಚಾರ್ಜ್ಡ್ ಗ್ಲಾಸ್ ರಾಡ್ನ ಹ್ಯಾಂಗ್ ಮಾಡಿದೆ. ಓಕೆ, ಸೊ ಚಾರ್ಜ್ಡ್ ಗ್ಲಾಸ್ ರಾಡ್ನ ಹ್ಯಾಂಗ್ ಮಾಡಿದೆ. ಅದೇ ರೀತಿ ಇನ್ನೊಂದು ಗ್ಲಾಸ್ ರಾಡು ಇದೆ, ಅದು ಸಹ ನಾನು ಚಾರ್ಜ್ ಮಾಡಿದ್ದೆ ಬೈ ರಬ್ಬಿಂಗ್ ದಟ್ ಗ್ಲಾಸ್ ರಾಡ್ ಟು ದಿಸ್ ಸಿಲ್ಕ್ ಕ್ಲಾತ್. ಸೊ ದಿಸ್ ಚಾರ್ಜ್ಡ್ ಗ್ಲಾಸ್ ರಾಡ್ನ ನಾನು ಇಲ್ಲಿ ಹ್ಯಾಂಗ್ ಮಾಡಿದೆ. ಸೊ ಇಲ್ಲಿ ಹ್ಯಾಂಗ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಪಾಸಿಟಿವ್ ಚಾರ್ಜ್. ಯಾಕೆ ನಾನಿದು ಪಾಸಿಟಿವ್ ಬರೀತೀನಿ ಅಂತ ನಾವು ಈ ಕಾನ್ಸೆಪ್ಟ್ ಆದಮೇಲೆ ಡಿಸ್ಕಸ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ಪಾಸಿಟಿವ್ ಚಾರ್ಜ್ ಬಂತು, ಇಲ್ಲೂ ಪಾಸಿಟಿವ್ ಚಾರ್ಜ್ ಬಂತು. 2 ಗ್ಲಾಸ್ ರಾಡ್ನ ರಬ್ ಮಾಡಿದಾಗ 2 ಗ್ಲಾಸ್ ರಾಡಲ್ಲೂ ಸೇಮ್ ಚಾರ್ಜಸ್ ಆಕ್ಯುಪೈ ಆಯಿತು. ಓಕೆ, ವಿ ಆಲ್ ನೋ ದಿ ಪ್ರಾಪರ್ಟಿ ಆಫ್ ಚಾರ್ಜಸ್. ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್. ಸೊ ಹಿಯರ್ ಆಲ್ಸೋ ವಿ ಒಬ್ಸರ್ವ್ ದಿ ರಿಪಲ್ಷನ್. ಇಲ್ಲಿಂದ ಇಲ್ಲಿಗೆ ಒಂದು ರಿಪಲ್ಷನ್ ಅಬ್ಸರ್ವ್ ಮಾಡ್ತೀವಿ. ಫೈನ್. ಸೊ 2 ಸೇಮ್ ಮೆಟೀರಿಯಲ್ ಇದ್ದಾಗ ಅಲ್ಲಿ ರಿಪಲ್ಷನ್ ಆಯಿತು. ಸೊ ನಾವು ಐ ಆಮ್ ಗೋಯಿಂಗ್ ಟು ಇಂಡಿಕೇಟ್ 2 ಈಬೊನೈಟ್ ರಾಡ್. ಓಕೆ, ಸೇಮ್ ವೇ ಇದೆರಡು ಏನು ಅಂಥೇಳಿ, ಇದೆರಡು ಗ್ಲಾಸ್ ರಾಡ್. ಗ್ಲಾಸ್ ರಾಡ್ 1, ದಿಸ್ ಈಸ್ ಗ್ಲಾಸ್ ರಾಡ್ 2. ಓಕೆ, ಸೊ ನಾವು ಸೇಮ್ ವೇ ಐ ಆಮ್ ಕನ್ಸಿಡರಿಂಗ್ ಸಿಲ್ಕ್ ಕ್ಲಾತ್. 2 ಸಿಲ್ಕ್ ಕ್ಲಾತ್ನ ಹ್ಯಾಂಗ್ ಮಾಡಿದೆ. ನೆಕ್ಸ್ಟ್ ಈಗ ಗ್ಲಾಸ್ ರಾಡ್ ಬದಲು ಈಬೊನೈಟ್ ರಾಡ್ನ ನಾನು ಯೂಸ್ ಮಾಡ್ತೀನಿ. ಏನು ಈಬೊನೈಟ್ ರಾಡ್ ಅಂದರೆ? ಸಿಂಪಲ್ ಪ್ಲಾಸ್ಟಿಕ್ ರಾಡ್. ಓಕೆ, ಸೊ 2 ಪ್ಲಾಸ್ಟಿಕ್ ರಾಡ್ ಇದೆ. 2 ಪ್ಲಾಸ್ಟಿಕ್ ರಾಡ್ನ ತಗೊಂಡೆ, ಏನು ಮಾಡ್ತೀನಿ, ಅದನ್ನ ರಬ್ ಮಾಡ್ತೀನಿ, ಸಿಲ್ಕ್ ಕ್ಲಾತಿಗೆ ರಬ್ ಮಾಡ್ತೀನಿ. ನಮ್ಗೆ ಗೊತ್ತು
ಸಿಲ್ಕ್ ಕ್ಲಾತಿಗೆ ರಬ್ ಮಾಡಿದಾಗ ಏನಾಗುತ್ತೆ ಅಂತೇಳಿ ಚಾರ್ಜಸ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ಚಾರ್ಜಸ್ ಟ್ರಾನ್ಸ್ಫರ್ ಆದಾಗ ಈ ಎರಡು ಈಬನೈಟ್ ರಾಡ್ ಚಾರ್ಜ್ಡ್ ಪಾರ್ಟಿಕಲ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ವೆನ್ ಎವರ್ ದಿಸ್ ಆಕ್ಯುಪೈಸ್ ಸರ್ಟನ್ ಚಾರ್ಜಸ್ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಹ್ಯಾಂಗ್ ದೀಸ್ ಟು ಚಾರ್ಜ್ಡ್ ಈಬನೈಟ್ ರಾಡ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಥ್ರೆಡ್. ಸೊ ಎರಡನ್ನೂ ಹ್ಯಾಂಗ್ ಮಾಡಿದಾಗ ಏನಾಗುತ್ತೆ, ಇಲ್ಲೂ ಸಹ ರಿಪಲ್ಷನ್ ಅಬ್ಸರ್ವ್ ಮಾಡ್ತೀವಿ ನಾವು, ವಿಚ್ ಮೀನ್ಸ್ ಹಿಯರ್ ಐ ಆಮ್ ಗೋಯಿಂಗ್ ಟು ವಾಟ್ ಹ್ಯಾಂಗ್ ದಿಸ್ ಈಬನೈಟ್ ರಾಡ್. ಸೊ ಈಬನೈಟ್ ರಾಡ್ ಅಂದರೆ ಏನರ್ಥ? ಈಬನೈಟ್ ರಾಡ್ ಅಂದರೂ ಸಹ ಪ್ಲಾಸ್ಟಿಕ್ ರಾಡ್ ಅಂತ ಅರ್ಥ. ಸೊ ಈ ಕೇಸಲ್ಲಿ ಇಲ್ಲಿ ನೆಗೆಟಿವ್ ಚಾರ್ಜ್ ಬರ್ತದೆ. ಯಾಕೆ ಇದು ನೆಗೆಟಿವ್ ಚಾರ್ಜ್ ಅಂತ ನಾವು ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ ಡಿಸ್ಕಸ್ ಮಾಡ್ತೀವಿ. ಫೈನ್. ಸೊ ಈಬನೈಟ್ ರಾಡ್ ಬಂತು. ಸೊ ಈ ಎರಡು ಈಬನೈಟ್ ರಾಡ್ನೂ ಸಹ ನಾನು ಹ್ಯಾಂಗ್ ಮಾಡಿದೆ, ಅದೆರಡು ರಿಪೆಲ್ ಆಗುತ್ತೆ. ಸೊ ಇಲ್ಲೂ ಸಹ ರಿಪಲ್ಷನ್ ಅಬ್ಸರ್ವ್ ಮಾಡಿದ್ವಿ. ಸೊ ಇಲ್ಲೂ ಸಹ ರಿಪಲ್ಷನ್. ಓಕೆ, ಸೇಮ್ ವೇ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ನೆಕ್ಸ್ಟ್ ಸಿಲ್ಕ್ ಕ್ಲಾತ್ ತಗೊಂಡೆ, ಒಂದು ಗ್ಲಾಸ್ ರಾಡ್ ತಗೊಂಡೆ, ಒಂದು ಈಬನೈಟ್ ರಾಡ್ ತಗೊಂಡೆ. ಅಸ್ಯೂಮ್ ಮಾಡಿ ಇದೊಂದು ಈಬನೈಟ್ ರಾಡ್, ಇನ್ನೊಂದು ಗ್ಲಾಸ್ ರಾಡ್ ಇದೆ ಅಂತ. ಸೊ ಒಂದು ಗ್ಲಾಸ್ ರಾಡ್ ಮತ್ತು ಈಬನೈಟ್ ರಾಡ್ನ ನಾನು ರಬ್ ಮಾಡಿದೆ ಸಿಲ್ಕ್ ಕ್ಲಾತಿಗೆ. ಗ್ಲಾಸ್ ರಾಡ್ ಪಾಸಿಟಿವ್ ಚಾರ್ಜ್ ಬರ್ತದೆ, ಈಬನೈಟ್ ರಾಡ್ ನೆಗೆಟಿವ್ ಚಾರ್ಜ್ ಬರ್ತದೆ. So we charged glass rod and ebonite rod by rubbing with a silk cloth. Whenever we rub these two, then this glass rod as well as ebonite rod occupies certain charges. We all know from these two, glass rod occupies positive charge, ebonite rod occupies negative charge. Whenever this is hanged to silk thread, then these two get attracted, which means if I indicate pictorially, I can draw like this. One is a glass rod, right? So here we observe positive charges. Okay, this is glass rod, and another one is what? Ebonite rod. So ebonite rod, negative charge. Here to here we observe attraction property. Okay, ಸೊ ಹಾಗಾದರೆ ಎರಡು ಗ್ಲಾಸ್ ರಾಡ್ ಇದ್ದಾಗ ರಿಪೆಲ್ ಆಯಿತು, ಎರಡು ಈಬನೈಟ್ ರಾಡ್ ಇದ್ದಾಗ ರಿಪೆಲ್ ಆಯಿತು. ಒಂದು ಗ್ಲಾಸ್ ರಾಡ್, ಒಂದು ಈಬನೈಟ್ ರಾಡ್ ಯೂಸ್ ಮಾಡಿದೆ, ಅಲ್ಲಿ ಅಟ್ರಾಕ್ಷನ್ ಆಯಿತು. ಇದರಿಂದ ಏನು ಕನ್ಕ್ಲೂಡ್ ಮಾಡ್ಬೋದು ನಮಗೆ? ಅಲ್ಲಿ ಎರಡು ಚಾರ್ಜಸ್ ಇದೆ, ಒಂದು ಪಾಸಿಟಿವ್ ಚಾರ್ಜ್ ಆಗಿರಬೇಕು, ಇನ್ನೊಂದು ನೆಗೆಟಿವ್ ಚಾರ್ಜ್ ಆಗಿರಬೇಕು. ಸೊ ಯಾಕೆ ನಾನು ಗ್ಲಾಸ್ ರಾಡ್ನ ಪಾಸಿಟಿವ್ ತಗೊಂಡೆ, ನೆಗೆಟಿವ್ ತಗೋಬೋದಿತ್ತು ಅಂತ ನಿಮಗೆ ಡೌಟ್ ಬರ್ತದಲ್ವ? ಯಾಕೆ ನಾನು ಈಬನೈಟ್ ರಾಡ್ನ ನೆಗೆಟಿವ್ ತಗೊಂಡೆ, ಪಾಸಿಟಿವ್ ತಗೋಬೋದು ಅಂತ ನಿಮಗೆ ಡೌಟ್ ಬರ್ತದೆ. ಸೊ ಅದಕ್ಕೋಸ್ಕರ ಒಂದು ಸೀರೀಸ್ನ ಕಲಿಬೇಕಾಗುತ್ತೆ ನಾವು. ಈಗ ನಮಗೆ ಎಲೆಕ್ಟ್ರೋಸ್ಟ್ಯಾಟಿಕ್ ಸೀರೀಸ್ ಬಗ್ಗೆ ಡಿಸ್ಕಸ್ ಮಾಡುವ. ಸೊ ಆನ್ ದಿ ಬೇಸಿಸ್ ಆಫ್ ದಿಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಸೀರೀಸ್, we can say that why glass is positive, why that ebonite is negative. So ಇದೇ ರೀತಿ ನಾವು ಡಿಫ್ರೆಂಟ್ ಆಬ್ಜೆಕ್ಟ್ನ ನಾವು ಯಾಕೆ ಪಾಸಿಟಿವ್ ಯಾಕೆ ನೆಗೆಟಿವ್ ಅಂತ ಎಲೆಕ್ಟ್ರೋಸ್ಟ್ಯಾಟಿಕ್ ಸೀರೀಸ್ ಯೂಸ್ ಮಾಡ್ಕೊಂಡು ಹೇಳ್ಬೋದು. ಸೊ ಎಲೆಕ್ಟ್ರೋಸ್ಟ್ಯಾಟಿಕ್ ಸೀರೀಸ್ ಅಂತ ಬರ್ಕೊಳ್ಳಿ, ಎಲೆಕ್ಟ್ರೋಸ್ಟ್ಯಾಟಿಕ್ ಸೀರೀಸ್. ಸೊ ಯಾವ ಥರ ಬರ್ತದೆ ಅಂತ ಹೇಳಿದ್ರೆ, ಗ್ಲಾಸ್, ಫ್ಲಾನಲ್, ವೂಲ್, ಸಿಲ್ಕ್, ಹಾರ್ಡ್ ಮೆಟಲ್, ಓಕೆ, ಹಾರ್ಡ್ ರಬ್ಬರ್, ವ್ಯಾಕ್ಸ್, ರೆಸಿನ್, ಸಲ್ಫರ್. ಸೊ ಇದು ಎಲೆಕ್ಟ್ರೋಸ್ಟ್ಯಾಟಿಕ್ ಸೀರೀಸಲ್ಲಿರುವಂತಹ ಎಲಿಮೆಂಟ್ಸ್. ಫ್ಯಾರಡೆ ಎಕ್ಸ್ಪ್ಲೇನ್ ಮಾಡಿದ್ದ ಎಲೆಕ್ಟ್ರೋಸ್ಟ್ಯಾಟಿಕ್ ಸೀರೀಸ್ನ. ಸೊ ಏನಿದು ಎಲೆಕ್ಟ್ರೋಸ್ಟ್ಯಾಟಿಕ್ ಸೀರೀಸ್ ಅಂದರೆ, ಸೊ ಈ ಕೇಸಲ್ಲಿ ಎಲೆಕ್ಟ್ರೋಸ್ಟ್ಯಾಟಿಕ್ ಸೀರೀಸಲ್ಲಿ, ಸೊ ಫ್ಯಾರಡೆ ಇಂಡಿಕೇಟೆಡ್ ವಾಟ್ ಡಿಫ್ರೆಂಟ್ ಎಲಿಮೆಂಟ್ಸ್ ಆ್ಯಂಡ್ he rubbed that elements with respect to what different cloths
and he observed different characteristics in different what objects. ಸೊ ಈ ಕೇಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸಿಂಪಲ್ ಕಾನ್ಸೆಪ್ಟ್ ಇದು. ಇಲ್ಲಿ ಗ್ಲಾಸ್ ಟಾಪಲ್ಲಿದೆ. ಸೊ ಯಾವುದು ಟಾಪಲ್ಲಿ ಇರ್ತದೋ ಅದನ್ನ ನಾವು ಪಾಸಿಟಿವ್ ಅಂತ ತಗೋಬೇಕು. ಹೇಗೆ ಅಂತ ಹೇಳಿದ್ರೆ ಸೊ ಒಂದು ಕಾನ್ಸೆಪ್ಟ್ ನೋಡ್ಕೊಳ್ಳಿ. ಈಗ ನಾನು ಗ್ಲಾಸ್ ಮತ್ತು ಸಿಲ್ಕ್ನ ಇಂಡಿಕೇಟ್ ಮಾಡ್ತೀನಿ. ಓಕೆ, ಗ್ಲಾಸ್ ಮತ್ತು ಸಿಲ್ಕ್ನ ಇಂಡಿಕೇಟ್ ಮಾಡ್ತೀನಿ. ಈ ಕೇಸಲ್ಲಿ ಗ್ಲಾಸ್ ರಾಡ್ ತಗೊಂಡೆ ನಾನು. ಈ ಗ್ಲಾಸ್ ರಾಡ್ನ ಸಿಲ್ಕ್ ಕ್ಲಾತಿಗೆ ರಬ್ ಮಾಡಿದೆ. ಇಲ್ಲಿ ಎಲೆಕ್ಟ್ರೋಸ್ಟ್ಯಾಟಿಕ್ ಸೀರೀಸ್. ಈಗ ನೋಡಿ ನಾವು ಕ್ಲಾಸಲ್ಲಿ ಹೇಗೆ ಅಂತ ಹೇಳಿದ್ರೆ ಒಂದು ಕ್ಲಾಸ್ ರೂಮಲ್ಲಿ ಸುಮಾರು ಸ್ಟೂಡೆಂಟ್ಸ್ ಇರ್ತಾರೆ. ಸೊ ಅದರಲ್ಲಿ ಟಾಪರ್ ಸ್ಟೂಡೆಂಟ್ಸಿಗೆ ನಾವು ಪಾಸಿಟಿವ್ ಆಗಿ ಒಂದು ಏನು ಪಾಸಿಟಿವ್ ಎನರ್ಜಿ ಕೊಡ್ತೀವಿ, ಪಾಸಿಟಿವ್ ಆಗಿ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತೀವಿ, ಹೌದಲ್ವಾ? ಕ್ಲಾಸಲ್ಲಿ ಕಡಿಮೆ ಬಂದುಬಿಟ್ರೆ ಅವ್ರಿಗೆ ಬೈತಾರಲ್ವ ಟೀಚರ್ಸ್ ಎಲ್ಲ, ನೆಗೆಟಿವ್, ಒಂದು ರೀತಿ ನೆಗೆಟಿವ್ ಆಗಿ ಕಾಣ್ತಾರೆ. ಸೊ ಅದರ ಅರ್ಥ ಟಾಪರ್ ಇದ್ದರೆ ಪಾಸಿಟಿವ್. ಓಕೆ, ಸೊ ಟಾಪರ್ಗಿಂತ ಕೆಳಗಡೆ ಇದ್ದರೆ ಅದು ನೆಗೆಟಿವ್ ಅಂತ ನಾವು ಇಂಡಿಕೇಟ್ ಮಾಡ್ಬೋದು. ಹಾಗಾದರೆ ಇಲ್ಲಿ ಟಾಪರ್ ಯಾರು? ಈ ಕೇಸಲ್ಲಿ ಗ್ಲಾಸ್ ಟಾಪರ್ ಅಲ್ವಾ? ಟಾಪರ್ ಅಂದರೆ ಏನು ಅಂತ ಹೇಳಿ ಪಾಸಿಟಿವ್. ಇಲ್ಲಿ ಸಿಲ್ಕ್ ಕೆಳಗಡೆ ಇದೆ ಗ್ಲಾಸ್ದು. ಹಾಗಾದರೆ ಸಿಲ್ಕಿಗೆ ಏನು ಚಾರ್ಜ್ ಆಗುತ್ತೆ? ನೆಗೆಟಿವ್ ಚಾರ್ಜ್ ಆಗುತ್ತೆ. ವಿಚ್ ಮೀನ್ಸ್ ಅಕಾರ್ಡಿಂಗ್ ಟು ದಿಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಸೀರೀಸ್, ದಿ ಟಾಪ್ ಮೋಸ್ಟ್ ಸೀರೀಸ್ object is indicated by positive and bottom one is represented by means of negative. Here if you consider glass and silk, glass is positive and silk is negative. ಅದೇ ರೀತಿ ನಾನೀಗ ಗ್ಲಾಸ್ ಮತ್ತು ಫ್ಲ್ಯಾನಲ್ ಕನ್ಸಿಡರ್ ಮಾಡಿದ್ರೆ, ಏನಿದು ಫ್ಲ್ಯಾನಲ್ ಅಂದರೆ? ಫ್ಲ್ಯಾನಲ್ ಅಂದರೆ ಒಂದು ರೀತಿ ಕ್ಲಾತ್. ಓಕೆ, ಸೊ ಅದೊಂದು ರೀತಿ ಕ್ಲಾತ್. ಸೊ ಫ್ಲ್ಯಾನಲ್ಗೆ ನಾನು ಗ್ಲಾಸ್ ರಾಡ್ನ ರಬ್ ಮಾಡಿದಾಗ ಫ್ಲ್ಯಾನಲ್ ಏನಾಗುತ್ತೆ ಅಂತ ಹೇಳಿ? ಫ್ಲ್ಯಾನಲ್ ನೆಗೆಟಿವ್ ಆಗುತ್ತೆ, ಗ್ಲಾಸ್ ರಾಡ್ ಪಾಸಿಟಿವ್ ಆಗುತ್ತೆ. ಯಾಕೆ? ಗ್ಲಾಸ್ ರಾಡ್ ಟಾಪಲ್ಲಿದೆ. ಅದೇ ರೀತಿ ಈಗ ನಾನು ರೆಸಿನ್ ಅಂತ ಇದೆಯಲ್ವಾ, ಈ ರೆಸಿನ್ ಅಂದರೆ ಪ್ಲಾಸ್ಟಿಕ್ ಅಂತ ಅರ್ಥ. ಪ್ಲಾಸ್ಟಿಕ್ಕಿಗೆ ಇನ್ನೊಂದು ಹೆಸರೇನು ಅಂತೇಳಿ ಈಬೋನೈಟ್ ಅಂತ ಕರಿತೀವಿ ನಾವು, ಕರೆಕ್ಟ್ ಅಲ್ವಾ? ಸೊ ಈಗ ಈ ಪ್ಲಾಸ್ಟಿಕ್ಕಿಗೆ ಸಿಲ್ಕ್ ಕ್ಲಾತ್ನ ರಬ್ ಮಾಡ್ತೀನಿ ನಾನೀಗ. ನೋಡ್ಕೊಳ್ಳಿ, ಕರೆಕ್ಟಾಗಿ ನೋಡ್ಕೊಳ್ಳಿ ಈಗ. ಸೊ ಪ್ಲಾಸ್ಟಿಕ್ಕಿಗೆ ಸಿಲ್ಕ್ ಕ್ಲಾತ್ನ, ಸೊ ಈ ಥರ ಇಂಡಿಕೇಟ್ ಮಾಡುವ ನಮಗೆ ಸಿಲ್ಕ್ ಕ್ಲಾತ್ ಮತ್ತು ಇಲ್ಲಿರುವಂತಹ ಪ್ಲಾಸ್ಟಿಕ್. ಸೊ ಪ್ಲಾಸ್ಟಿಕ್ ಮತ್ತು ಸಿಲ್ಕ್ ಕ್ಲಾತ್ನ ರಬ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಈ ಸೀರೀಸ್ ನೋಡ್ಬೇಕು ನಾವು. ಸೀರೀಸಲ್ಲಿ ಈಗ ಟಾಪರ್ ಯಾರಿರೋದು? ಸಿಲ್ಕ್ ಕ್ಲಾತ್ ಅಲ್ವಾ? ಸಿಲ್ಕ್ ಅಲ್ವಾ ಟಾಪರ್? ಹಾಗಾದರೆ ಟಾಪಲ್ಲಿರೋದಲ್ವಾ ಪಾಸಿಟಿವ್? ಸೊ ಸಿಲ್ಕ್ ಈಸ್ ಪಾಸಿಟಿವ್ ಆ್ಯಂಡ್ ದಿಸ್ ಪ್ಲಾಸ್ಟಿಕ್ ಈಸ್ ನೆಗೆಟಿವ್. ಅದೇ ರೀತಿ ಓಕೆ. ಸೊ ನಿಮಗೆ ಆನ್ಸರ್ ಗೊತ್ತಿದ್ದರೆ, ಆನ್ಸರ್ ಅರ್ಥ ಆದರೆ ಕಮೆಂಟ್ ಮಾಡಿ. ಸೊ ನಾನೀಗ ಪ್ಲಾಸ್ಟಿಕ್ ಮತ್ತು ವೂಲ್ ಕೊಡ್ತೀನಿ. ಪ್ಲಾಸ್ಟಿಕ್ ಮತ್ತು ವೂಲ್ ಯಾವುದು ಪಾಸಿಟಿವ್, ಯಾವುದು ನೆಗೆಟಿವ್ ಅಂತ ಕಮೆಂಟ್ ಮಾಡಿ. ಓಕೆ, ಸೊ ಇದಿಷ್ಟು ಎಲೆಕ್ಟ್ರೋ ಕೆಮಿಕಲ್ ಸೀರೀಸ್ ಬಗ್ಗೆ. ಸೊ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಮಗೆ ಕೂಲುಮ್ಸ್ ಲಾ ಮತ್ತು ಕೂಲುಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡುವ. ಐ ಆಮ್ ಗೋಯಿಂಗ್ ಟು ಎಂಡ್ ದಿಸ್ ಸೆಷನ್ ನಾವು. ಸೊ ಯಾವುದೇ ಡೌಟ್ ಇದ್ದರೂ, ಯಾವುದೇ ಕಾನ್ಸೆಪ್ಟ್ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂತ ಹೇಳಿದ್ರು ನೀವು ಕಮೆಂಟ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಆಲ್. ಐ ಆಮ್ ಗೋಯಿಂಗ್ ಟು ಎಂಡ್ ದಿಸ್ ಸೆಷನ್ ನಾವು. ಸಿ ಯು ಇನ್ ನೆಕ್ಸ್ಟ್ ಸೆಷನ್.